ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಎಕ್ಸಿಕ್ಯೂಟಿವ್ಸ್ ಅಥವಾ ಕಾರ್ಯಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ಕು ಎಕ್ಸಿಕ್ಯೂಟಿವ್ಸ್ ಬಗ್ಗೆ. ಓಕೆ, ಸೊ ನಿಮಗೆ ಆಲ್ರೆಡಿ ನಾನು ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ಅಥವಾ ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ನಾನು ಹೇಳಿದ್ದೀನಿ. ಓಕೆ, ದ ಡಿಫ್ರೆಂಟ್ ಆರ್ಗನ್ಸ್ ಆಫ್ ಗೌರ್ಮೆಂಟ್. ಎಲ್ಲರೂ ಸರ್ಕಾರ ಅಂದರೆ ಏನು ತಿಳ್ಕೊಂಡಿರ್ತಾರ? ಕೇವಲ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅಥವಾ ಮುಖ್ಯಮಂತ್ರಿ ಅವರ ಮಂತ್ರಿಮಂಡಲ ಅಂತ ಅನ್ಕೊಂಡಿರ್ತಾರೆ. ಇದನ್ನು ಸರ್ಕಾರ ಜನರಲಿ ಸಾಮಾನ್ಯವಾಗಿ ಎಲ್ಲರೂ ಕರೆಯೋದು ಇದನ್ನು ಸರ್ಕಾರ ಅಂತಲೇ ಕರೀತಾರೆ. ಆದರೆ ಇದು ಒಂದೇ ಅಲ್ಲ ಸರ್ಕಾರ ಅಂತ ಹೇಳಿದ್ರೆ. ಓಕೆ, ಸರ್ಕಾರ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ 3 ಆರ್ಗನ್ಸ್. ದ 3 ಆರ್ಗನ್ಸ್ ಅಥವಾ 3 ಅಂಗಗಳು. ಸೊ ಒಂದನೇದ್ದು ಲೆಜಿಸ್ಲೇಚರ್ ಇದೆ, ಓಕೆ, ಅಥವಾ ಶಾಸಕಾಂಗ. ಎರಡನೇದ್ದು ಇಟ್ ಈಸ್ ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಅಂತ ಹೇಳ್ತೀವಿ. ಮೂರನೇದ್ದು ಜುಡಿಷಿಯರಿ ಅಥವಾ ನ್ಯಾಯಾಂಗ. ಇವರೆಲ್ಲರೂ ಸಹಿತ ಸರ್ಕಾರದ ಅಂಗನೇ. ಓಕೆ, ಅದೇ ಥರ ಸರ್ಕಾರದ ಒಂದು ಅಂಗ ಎಕ್ಸಿಕ್ಯೂಟಿವ್ಸ್, ದಟ್ ಈಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಸೊ ಈ ಎಕ್ಸಿಕ್ಯೂಟಿವಲ್ಲಿ 2 ಭಾಗ ಬರ್ತವೆ. ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಏನು ಅಂಥೇಳಿ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಗೌರ್ಮೆಂಟ್ ಅಂದರೆ ಕೇವಲ ಪ್ರಧಾನಮಂತ್ರಿಗಳು ಮಂತ್ರಿಗಳು ಮಾತ್ರ ಅಲ್ಲ, ಇಟ್ ಇನ್ಕ್ಲೂಡ್ಸ್ ದ ಆಲ್ 3 ಆರ್ಗನ್ಸ್. ಸೊ ದಿಸ್ ಈಸ್ ದ ಎಂಟೈರ್ಲಿ ಅಬೌಟ್ ದ ಎಕ್ಸಿಕ್ಯೂಟಿವ್ಸ್. ಸೊ ಓಕೆ, ಸೊ ಈ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ, ಸೊ ಇವರು ದ ಎಕ್ಸಿಕ್ಯೂಟಿವ್ಸ್. ಹೂ ಆರ್ ದೀಸ್ ಎಕ್ಸಿಕ್ಯೂಟಿವ್ಸ್? ಯಾರು ಈ ಕಾರ್ಯಾಂಗ ಅಂತ ಹೇಳಿದರೆ ಯಾರು? ಓಕೆ, ಇವರ ಕೆಲಸ ಏನು? ವಾಟ್ ಈಸ್ ದೇರ್ ಫಂಕ್ಷನ್? ಓಕೆ, ಇವರ ಕಾರ್ಯ ಏನು? ಇವರ ಒಂದು ಫಂಕ್ಷನ್ ಏನು? ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿದ್ರೆ ಈ ಹೆಸರಲ್ಲೇ ಇದೆ ಎಕ್ಸಿಕ್ಯೂಟ್ ದ ಒನ್ ಹೂ ಎಕ್ಸಿಕ್ಯೂಟ್ಸ್. ಕಾರ್ಯಾಂಗ, ಯಾರು ಕಾರ್ಯವನ್ನು ಮಾಡ್ತಾರೆ, ಯಾವ ಥರದ ಕಾರ್ಯ? ದ ಒನ್ ಹೂ ಎಕ್ಸಿಕ್ಯೂಟ್ಸ್ ದ ಗವರ್ನಮೆಂಟ್ ಪಾಲಿಸೀಸ್. ಸರ್ಕಾರದ ನೀತಿಗಳನ್ನು ಯಾರು ಕಾರ್ಯರೂಪಕ್ಕೆ ತರ್ತಾರೆ? ಓಕೆ, ಯಾರು ಈ ಗೌರ್ಮೆಂಟಿನ ಸ್ಕೀಮ್ಸ್ ಏನಿರ್ತವೆ, ಯಾರು ಕಾನೂನು ಸರ್ಕಾರ ಮಾಡ್ತಕ್ಕಂಥ ಕಾನೂನುಗಳು ಅಥವಾ ಸಂಸತ್ತಿನಲ್ಲಿ ಮಾಡ್ತಕ್ಕಂಥ ಕಾನೂನುಗಳು, ಇವುಗಳನ್ನು ಜಾರಿಗೆ ತೊಗೊಂಬರ್ತಕ್ಕಂಥವರು. ಓಕೆ, ಸೊ ಇಂಥ ಪಾಲಿಸಿ, ಇಂಥ ನೀತಿಗಳನ್ನು ಯಾರು ಜಾರಿಗೆ ತೊಗೊಂಬರ್ತಾರೆ, ಸೊ ಅವರನ್ನು ನಾವೇನು ಹೇಳ್ತೀವಿ? ಕಾರ್ಯಾಂಗ ಅಂತ ಹೇಳ್ತೀವಿ. ಕಾರ್ಯಾಂಗ ಅಥವಾ ಎಕ್ಸಿಕ್ಯೂಟಿವ್ಸ್, ದ ಒನ್ ಹೂ ಎಕ್ಸಿಕ್ಯೂಟ್ಸ್. ಲೆಜಿಸ್ಲೇಚರ್ ಅಂತ ಹೇಳಿದರೆ ದ ಒನ್ ಹೂ ಮೇಕ್ಸ್ ದ ಲಾ, ಲೆಜಿಸ್ಲೇಚರ್. ಓಕೆ, ಶಾಸಕಾಂಗ ಅಂದರೆ ಯಾರು ಶಾಸನವನ್ನು ಮಾಡ್ತಾರೆ. ಓಕೆ, ಅವ್ರನ್ನ ಶಾಸಕಾಂಗರು ಅಂತ ಹೇಳ್ತೀವಿ, ಲೆಜಿಸ್ಲೇಚರ್. ದ ಒನ್ ಹೂ ಎಕ್ಸಿಕ್ಯೂಟ್ಸ್, ಈ ಶಾಸನಗಳನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಆನ್ ಗ್ರೌಂಡ್. ಓಕೆ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಯಾರು ಈ ಕಾನೂನುಗಳನ್ನು ಜಾರಿಗೆ ತೊಗೊಂಬರ್ತಾರೆ ಅವ್ರನ್ನ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಎಕ್ಸಿಕ್ಯೂಟಿವ್ಸ್. ಸೊ ನೌ ವಿ ವಿಲ್ ಸಿ the various systems. Okay, there are various systems of the executives. ಕಾರ್ಯಾಂಗ ಏನಿದೆಯಲ್ಲ, ಸೊ ಅದರ ವ್ಯವಸ್ಥೆಯೂ ಬೇರೆ ಬೇರೆಯ ರೀತಿಯಲ್ಲಿದೆ. ಸೊ ಓಕೆ, ನಮ್ಮ ದೇಶ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ವ್ಯವಸ್ಥೆನ ಹಾಕ್ಕೊಂಡಿದ್ದೀವಿ. ವಿ ಹ್ಯಾವ್ ದ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆ, ಬೇರೆಯ ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ ದಟ್ ಈಸ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಥವಾ ಅಧ್ಯಕ್ಷೀಯ ವ್ಯವಸ್ಥೆ ಅಂತ ಹೇಳ್ತಾರೆ. ಸೊ ಏನು ವ್ಯತ್ಯಾಸ ಪಾರ್ಲಿಮೆಂಟರಿ ಸಿಸ್ಟಮ್ಗೂ ಮತ್ತು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ಗೂ ಇರ್ತಕ್ಕಂಥ ಮೂಲ ವ್ಯತ್ಯಾಸನ ನೋಡೋದಾದರೆ, ಈ ಪಾರ್ಲಿಮೆಂಟರಿ ವ್ಯವಸ್ಥೆ ಏನಿದೆ, ಸೊ ಈ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ದ ಎಕ್ಸಿಕ್ಯೂಟಿವ್ಸ್ ಆರ್ collectively responsible. They are collectively responsible to ಯಾರಿಗೆ? ಲೆಜಿಸ್ಲೇಚರ್. ಕಾರ್ಯಾಂಗ ಶಾಸಕಾಂಗಕ್ಕೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರ್ತಾರೆ, ಸಾಮೂಹಿಕವಾಗಿ ಹೊಣೆಯಾಗಿರ್ತಾರೆ. ಇದನ್ನು ನೆನಪಿಟ್ಟು, ಕೇವಲ ಒಬ್ಬ ಮಿನಿಸ್ಟರ್ ಅಲ್ಲ, ಕೇವಲ ಪ್ರೈಮ್ ಮಿನಿಸ್ಟರ್ ಅಲ್ಲ, ಕೇವಲ ಒಬ್ಬ ಮಿನಿಸ್ಟರ್ ಅಲ್ಲ, ದೇ ಆರ್ ಕಲೆಕ್ಟಿವ್ಲಿ, ಸಾಮೂಹಿಕವಾಗಿ ಅವರೇನಾಗಿರ್ತಾರೆ? ಜವಾಬ್ದಾರಿಯುತರಾಗಿರ್ತಾರೆ. ಯಾರಿಗೆ? ಶಾಸಕಾಂಗಕ್ಕೆ. ಓಕೆ, ಸೊ ಈ ಹೆಂಗೆ ಇವರು ಜವಾಬ್ದಾರಿಯುತರಾಗಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಶಾಸಕಾಂಗದಲ್ಲಿ ಅಥವಾ ಸಂಸತ್ತಿನಲ್ಲಿ ಇವರನ್ನು ಹಿಡಿದು ಪ್ರಶ್ನೆ ಕೇಳ್ಬೋದು. ಓಕೆ, ಇವರಿಗೆ ಅವಿಶ್ವಾಸ ಮತವನ್ನು ನೀಡಿ ಇವರನ್ನು ಕೆಳಗೆ ಇಳಿಸ್ಬೋದು ಅಧಿಕಾರದಿಂದ. ಸೊ ಅದಕ್ಕೋಸ್ಕರ
ಇದನ್ನು ನಾವೇನು ಹೇಳ್ತೀವಿ, ಅಕೌಂಟಬಿಲಿಟಿ, ಹೊಣೆಗಾರಿಕೆ ಅಂಥೇಳಿ ಹೇಳ್ತೀವಿ. ಸೊ ದೆನ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸಿಕ್ಯೂಟಿವ್ಸ್ ದೇ ಆರ್ ನಾಟ್ ಅಕೌಂಟಬಲ್. ಓಕೆ, ದೇ ಆರ್ ನಾಟ್ ಅಕೌಂಟಬಲ್ ಟು ಯಾರಿಗೆ? ಲೆಜಿಸ್ಲೇಚರ್, ಕಾರ್ಯಾಂಗ, ಶಾಸಕಾಂಗಕ್ಕೆ ಹೊಣೆಯಾಗುವುದಿಲ್ಲ. ಅವರು ಎಕ್ಸಿಕ್ಯೂಟಿವ್ಸ್ ಏನಿರ್ತಾರಲ್ಲ, ದೇ ವಿಲ್ ಬಿ ಇಂಡಿಪೆಂಡೆಂಟ್ ಫ್ರಮ್ ದ ಲೆಜಿಸ್ಲೇಚರ್. ಶಾಸಕಾಂಗದಿಂದ ಈ ಕಾರ್ಯಾಂಗ ಏನಿದೆಯಲ್ಲ ಇವರಿಗೆ ಸಂಪೂರ್ಣವಾಗಿ ಸ್ವತಂತ್ರ ಇರುತ್ತೆ. ಇವರು ಹೊಣೆಗಾರರು ಆಗಿರೋದಿಲ್ಲ. ಆಮೇಲೆ ಇವರು ಶಾಸಕಾಂಗದವರು ಇವರಿಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಇರೋಲ್ಲ, ಅವಿಶ್ವಾಸ ಮತ ಅಂಥದ್ದು ಸಹಿತ ಇರೋದಿಲ್ಲ. ಇದನ್ನು ನಾವು ಅಧ್ಯಕ್ಷೀಯ ವ್ಯವಸ್ಥೆ ಅಥವಾ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತ ಈ ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡ್ವಿ. ಸೊ ಇದನ್ನು ಅಳವಡಿಸಿಕೊಂಡು ಸೊ ನಾವೇನು ಮಾಡಿದ್ವಿ, ಕಾರ್ಯಾಂಗ ನಮ್ಮ ಶಾಸಕಾಂಗಕ್ಕೆ ಹೊಣೆಗಾರರನ್ನಾಗಿ ನಾವು ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ, ಸೊ ಯಾರು ಎಲೆಕ್ಷನನ್ನು ಗೆದ್ದು ಹೋಗಿರ್ತಾರಲ್ಲ ನಮ್ಮ ಪ್ರತಿನಿಧಿಗಳು, ಅವರು ಯಾವತ್ತೂ ಶಾಸಕಾಂಗಕ್ಕೆ ಹೊಣೆಗಾರರಾಗಬೇಕು. ಇಂಡೈರೆಕ್ಟ್ಲಿ ಅವರು ಜನಗಳಿಗೆ ಹೊಣೆಗಾರ. ಈ ಥರ ಇಂಡೈರೆಕ್ಟಾಗಿ ಅವರು ಜನಗಳಿಗೆ ಹೊಣೆ ಆಗಬೇಕು ಅನ್ನೋ ಕಾರಣದಿಂದ ಅವರನ್ನು ನಾವೇನು ಮಾಡಿದ್ವಿ, ದೇ ಆರ್ ಬೀನ್ ಮೇಡ್ ಅಕೌಂಟಬಲ್ ಟು ದ ಲೆಜಿಸ್ಲೇಚರ್. ಅದನ್ನು ನೆನ್ಪಿಟ್ಕೋರಿ. ಸೊ ನಾವು ವಿ ವಿಲ್ ಸಿ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ನಾವಿವಾಗ ಪ್ರೆಸಿಡೆನ್ಷಿಯಲ್ ಸಿಸ್ಟಮು ಮತ್ತು ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಓಕೆ, ಸೊ ನಾವು ವಿ ವಿಲ್ ಸಿ ದ ಎಕ್ಸಿಕ್ಯೂಟಿವ್ಸ್. ಸೊ ನಮ್ಮ ದೇಶದಲ್ಲಿ ಏನು ಎಕ್ಸಿಕ್ಯೂಟಿವ್ಸ್ ಕಾರ್ಯಾಂಗ ಇದ್ದಾರಲ್ಲ, ಸೊ ಇದರಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಕ್ಸಿಕ್ಯೂಟಿವ್ಸ್. ಸೊ ಮೊದಲನೇದ್ದು, ಸೊ ದೇರ್ ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್. ಓಕೆ, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಅಥವಾ ಇವ್ರನ್ನ ರಾಜಕೀಯ ಕಾರ್ಯನಿರ್ವಾಹಕರು. ಸೊ ಇವರಲ್ಲಿ ಯಾರು ಬರ್ತಾರೆ? ಇವರಲ್ಲಿ ಮೇನ್ಲಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಮಂಡಲ ಏನಿದೆ ಒಟ್ಟಾರೆ, ಇದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ಇವರು ರಾಜಕೀಯ ಕಾರ್ಯನಿರ್ವಾಹಕರು. ಸೊ ಆನ್ ದ ಅದರ್ ಹ್ಯಾಂಡ್ ದೇರ್ ಆರ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಥವಾ ಶಾಶ್ವತ ಕಾರ್ಯನಿರ್ವಾಹಕರು. ಯಾರಪ್ಪ ಈ ಶಾಶ್ವತ ಕಾರ್ಯನಿರ್ವಾಹಕರು ಅಂದ್ರೆ, ಇಟ್ ಈಸ್ ದ ಸಿವಿಲ್ ಸರ್ವೆಂಟ್ಸ್. ನಾಗರಿಕ ಸೇವೆಗೆ ಆಯ್ಕೆ ಆಗಿರ್ತಾರಲ್ಲ ಆಫೀಸರ್ಸ್, IAS, IPS, IRS, ಒಟ್ಟಾರೆ ಯಾರೇ ಗೌರ್ಮೆಂಟ್ ಕೆಲಸಗಾರ, ಈವನ್ ಸ್ಟೇಟ್ ಲೆವೆಲಲ್ಲಿ ಸಹಿತ ಇರ್ತಕ್ಕಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರ ಏನಿದಾರಲ್ಲ, ದೇ ಆರ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಅವರನ್ನು ನಾವೇಂತೀವಿ, ಶಾಶ್ವತ ಕಾರ್ಯನಿರ್ವಾಹಕರು ಅಂಥೇಳಿ ನಾವು ಹೇಳ್ತೀವಿ. ಸೊ ಅದನ್ನು ನೆನ್ಪಿಟ್ಕೋಬೇಕು ನೀವು. ಸೊ ನಾವು ವಿಲ್ ಸಿ ದ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ಸ್ ಇನ್ ಇಂಡಿಯಾ. ಸಂಸತ್ತಿನ ಕಾರ್ಯಾಂಗ. ಸೊ ಸಂಸತ್ತಿನ ಕಾರ್ಯಾಂಗ, ನಾವು ಯಾಕೆ ಇದೇ ವ್ಯವಸ್ಥೆನ ನಾವು ಆಯ್ಕೆ ಮಾಡ್ಕೊಂಡ್ವಿ, ಯಾಕೆ ನಾವು ಬೇರೆ ವ್ಯವಸ್ಥೆನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಒಂದಿಷ್ಟು ಕಾರಣಗಳನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ನಮಗೆ ಬ್ರಿಟಿಷ್ ಆಡಳಿತದ ಒಂದು ಅನುಭವ ಇತ್ತು. ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್, ವಿ ಹ್ಯಾಡ್ ದ ಎಕ್ಸ್ಪೀರಿಯನ್ಸ್, ನಮಗೆ ಆ ಅನುಭವ ಇತ್ತು. ಬ್ರಿಟಿಷ್ ಆಡಳಿತ ಇದ್ದಂಥ ಒಂದು ಅನುಭವ ಅಲ್ಲೂ ಸಹಿತ ಸಂಸತ್ತಿನ ವ್ಯವಸ್ಥೆ ಇತ್ತು. ಅದು ಯಾವ ಥರ ಕಾರ್ಯವನ್ನು ವಹಿಸುತ್ತೆ, ಓಕೆ, ಆ್ಯಂಡ್ ಯಾವ ಥರ ಕಾರ್ಯಾಂಗವನ್ನು ನಾವು ಹೊಣೆಗಾರರನ್ನಾಗಿ ಮಾಡ್ಬೋದು ಅನ್ನೋದನ್ನು ನಾವು ನೋಡಿದ್ವಿ. ಆ ಒಂದು ಎಕ್ಸ್ಪೀರಿಯೆನ್ಸ್ ಮೂಲಕ ಇದು ನಮ್ಮ ದೇಶಕ್ಕೆ ಇದು ಏನಾಗುತ್ತೆ, ಸೂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿವಿ. ಆ್ಯಂಡ್ ಎರಡನೇದು ನಾನು ಹೇಳಿದ ಹಾಗೆ, ದ ಎಕ್ಸಿಕ್ಯೂಟಿವ್ಸ್ ದೇ ವಿಲ್ ಬಿ ಅಕೌಂಟಬಲ್, ಇವರು ಹೊಣೆಗಾರರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ವ್ಯವಸ್ಥೆನ ಅಳವಡಿಸಿಕೊಂಡ್ವಿ. ಮೂರನೇದ್ದು, ದ ಗವರ್ನಮೆಂಟ್ ಶುಡ್ ಬಿ ಸೆನ್ಸಿಟಿವ್ ಟು ಪಬ್ಲಿಕ್ ಡಿಮ್ಯಾಂಡ್ಸ್. ಸಾರ್ವಜನಿಕರ ಬೇಡಿಕೆಗಳಿಗೆ ಸರ್ಕಾರ ಏನಿರಬೇಕು, ಇದು ಸೂಕ್ಷ್ಮವಾಗಿರಬೇಕು ಮತ್ತು ಸ್ಪಂದಿಸಬೇಕು. ಯಾವುದು ಜನಗಳಿಗೆ ಹಿತವಾಗೋದನ್ನು ಕಾಯ್ತದೆ, ಯಾವುದು ಜನಗಳಿಗೆ ಒಳ್ಳೆಯದನ್ನು ಮಾಡ್ತದೆ, ಸೊ ಯಾವುದು ಜನಗಳ ಬೇಡಿಕೆ ಇದೆ ಅದಕ್ಕೆ ಸ್ಪಂದನೆಯನ್ನು ನೀಡ್ತಕ್ಕಂಥ ಸರ್ಕಾರ. ಓಕೆ, ಸೊ ಆ ಜನಗಳ ಸ್ಪಂದನೆಗೆ ಸೂಕ್ಷ್ಮವಾಗಿರ್ತಕ್ಕಂಥ ಸರ್ಕಾರ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಪಾರ್ಲಿಮೆಂಟರಿ ಸಿಸ್ಟಮನ್ನು ತೊಗೊಂಬಂದ್ವಿ. ಸೊ ಆವಾಗ ದ ಎಕ್ಸಿಕ್ಯೂಟಿವ್ಸ್ ವಿಲ್ ಬಿ
ಅಕೌಂಟೇಬಲ್ ಟು ದ ಪೀಪಲ್. ಓಕೆ, ಕಾರ್ಯಾಂಗ ಏನಿದೆ ಜನಗಳಿಗೆ ಹೊಣೆಗಾರರಾಗಿರ್ತಾರೆ. ಆವಾಗ ಅವರು ಜನಗಳ ಹಿತಕ್ಕಾಗಿ ಅವರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇದನ್ನು ತೊಗೊಂಡು ಬಂದ್ವಿ. ಅದೇ ನೀವು ಪ್ರೆಸಿಡೆನ್ಷಿಯಲ್ ವ್ಯವಸ್ಥೆಗೆ ಹೋದ್ರೆ ಅಂತ ತಿಳ್ಕೊರಿ, ಅಧ್ಯಕ್ಷೀಯ ವ್ಯವಸ್ಥೆ. ಈ ಅಧ್ಯಕ್ಷೀಯ ವ್ಯವಸ್ಥೆ ಏನಿದೆಯಲ್ಲ, ಇಲ್ಲಿ ದ ಪ್ರೆಸಿಡೆಂಟ್, ಅಲ್ಲಿಯ ಅಧ್ಯಕ್ಷ, ಓಕೆ, ಅಲ್ಲಿಯ ರಾಷ್ಟ್ರಪತಿ, ಸೊ ಹಿ ವಿಲ್ ಹ್ಯಾವ್ ಆಲ್ ದ ಎಕ್ಸಿಕ್ಯೂಟಿವ್ ಪವರ್ಸ್. ಅವರ ಹತ್ತಿರ ಈ ಕಾರ್ಯಾಂಗದ ಅಧಿಕಾರ ಇರ್ತದೆ, ಸಂಪೂರ್ಣ ಅಧಿಕಾರ. ನೀವು ನೋಡಿದ್ದೀರಾ ಅಮೇರಿಕದ ಅಧ್ಯಕ್ಷ ಎಷ್ಟು ಪವರ್ಫುಲ್ ಅಂಥೇಳಿ. ಸೊ ಆ ಥರ ಒಬ್ಬ ಅಧ್ಯಕ್ಷ ಕಂಪ್ಲೀಟ್ಲಿ ಪವರ್ಫುಲ್ ಆಗಿರ್ತಾನೆ. ಓಕೆ, ಸೊ ಆ್ಯಂಡ್ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ದೇರ್ ಈಸ್ ಅ ಚಾನ್ಸ್ ಆಫ್ ಪರ್ಸ್ನಾಲಿಟಿ ಕಲ್ಟ್. ಓಕೆ, ವ್ಯಕ್ತಿತ್ವವನ್ನು ಆರಾಧಿಸ್ತಕ್ಕಂತಹದ್ದು, ಒಬ್ಬ ವ್ಯಕ್ತಿಯನ್ನು ಆರಾಧಿಸ್ತಕ್ಕಂಥ ಒಂದು ಪ್ರಾಕ್ಟೀಸ್ ಬಂದುಬಿಡ್ಬೋದು ಸಮಾಜದಲ್ಲಿ, ಪರ್ಸ್ನಾಲಿಟಿ ಕಲ್ಟ್. ಬಿಕಾಸ್ ಪ್ರೆಸಿಡೆಂಟ್ ವಿಲ್ ಹ್ಯಾವ್ ಆಲ್ ದ ಪವರ್ಸ್. ಅಧ್ಯಕ್ಷನಿಗೆ ಎಲ್ಲವೂ ಅಧಿಕಾರವನ್ನು ಕೊಟ್ಟುಬಿಟ್ಟಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಜನಗಳು ಒಬ್ಬ ವ್ಯಕ್ತಿಯನ್ನು ಮಾತ್ರ ಆರಾಧಿಸೋದಕ್ಕೆ ಶುರು ಮಾಡಬಹುದು. ಸೊ ಈ ರೀತಿಯಾದಂಥ ಒಂದು ಈ ಥರದ ಒಂದು ಅಭ್ಯಾಸ ನಮ್ಮಲ್ಲಿ ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಯಾವುದೇ ಒಂದು ವ್ಯಕ್ತಿತ್ವ ಆರಾಧನೆ ಮಾಡಬಾರ್ದು, ಯಾವುದೇ ವ್ಯಕ್ತಿಯನ್ನು ಆರಾಧನೆ ಮಾಡಬಾರ್ದು. ನಾವು ಆರಾಧನೆ ಮಾಡಬೇಕಾಗಿರೋದು ಇಟ್ ಈಸ್ ಓನ್ಲಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಟ್ ಈಸ್ ದ ಪಬ್ಲಿಕ್ ಇಂಟ್ರೆಸ್ಟ್, ಜನಗಳ ಹಿತ, ಸಮಾಜದ ಹಿತ. ಸೊ ಇದನ್ನು ಕಾಯಬೇಕು ಅನ್ನೋ ಉದ್ದೇಶದಿಂದ ನಾವು ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು, ಸಂಸತ್ತಿನ ವ್ಯವಸ್ಥೆಯನ್ನು ನಾವು ತಗೊಂಡು ಬಂದಿದ್ದೀವಿ ನಮ್ಮ ದೇಶದಲ್ಲಿ. ಸೊ ಹಾಗಿದ್ದರೆ ನಮ್ಮ ಈ ದೇಶದ ವ್ಯವಸ್ಥೆ ಹೆಂಗಿದೆ, ಎಕ್ಸಿಕ್ಯೂಟಿವ್ಸ್. ಓಕೆ, ನಮ್ಮಲ್ಲೂ ಇದ್ದಾರಲ್ಲ ರಾಷ್ಟ್ರಪತಿಗಳು, ಅಧ್ಯಕ್ಷರು ನಮ್ಮಲ್ಲೂ ಇದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ. ಹಾಗಂದ್ರೆ ಏನು ವ್ಯತ್ಯಾಸ? ಅಲ್ಲಿ ಸಂಪೂರ್ಣ ಪ್ರೆಸಿಡೆನ್ಷಿಯಲ್ ವ್ಯವಸ್ಥೆಗೂ ನಮ್ಮ ವ್ಯವಸ್ಥೆಗೂ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋದಾದರೆ, ಸೊ ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ದ 2 ಎಕ್ಸಿಕ್ಯೂಟಿವ್ಸ್. ಸೊ ಓಕೆ, ಡ್ಯುಯಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ನಾವು. ಓಕೆ, ಈ ಡ್ಯುಯಲ್ ಎಕ್ಸಿಕ್ಯೂಟಿವ್ಸಲ್ಲಿ ಒಂದನೇದ್ದು ಇಟ್ ಈಸ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು, ಆ್ಯಂಡ್ ಎರಡನೇದ್ದು ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಇಲ್ಲಿ ಪ್ರೆಸಿಡೆಂಟ್ ಏನಿದ್ದಾರೆ ನಮ್ಮ ದೇಶದಲ್ಲಿ, ಹೀ ಈಸ್ ಅ ನಾಮಿನಲ್ ಹೆಡ್. ನಾಮಿನಲ್ ಹೆಡ್ ಅಂದರೆ ನಾಮ ಮಾತ್ರ ಇವರು ಲೀಡರ್, ನಾಮ ಮಾತ್ರ ಇವರು ನಾಯಕರು, ಹೆಡ್ ಇವರು. ಓಕೆ, ಆದರೆ ಪ್ರೈಮ್ ಮಿನಿಸ್ಟರ್ ಏನಿದಾರಲ್ಲ, ಹೀ ಈಸ್ ದ ರಿಯಲ್ ಹೆಡ್. ಇವರು ನಿಜವಾಗಲೂ ಇವರು ಹೆಡ್, ನಾಯಕರು. ಯಾಕೆ ಈ ವ್ಯವಸ್ಥೆ ಇದೆ ಅನ್ನೋದು ನಮಗೆ ಈ ಪ್ರೈಮ್ ಮಿನಿಸ್ಟರು ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರ್ತಾರಲ್ಲ, ದೀಸ್ ಆರ್ ದ ಡೈರೆಕ್ಟ್ಲಿ ಎಲೆಕ್ಟೆಡ್ ಪೀಪಲ್. ಇವರು ಜನಗಳಿಂದ ನೇರವಾಗಿ ಆಯ್ಕೆ ಆಗಿರ್ತಾರೆ ಚುನಾವಣೆಯ ಮೂಲಕ. ಓಕೆ, ಇವ್ರ ಹತ್ರ ಹೆಚ್ಚು ಅಧಿಕಾರ ಇರ್ತದೆ, ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ. ಓಕೆ, ಅದಕ್ಕೋಸ್ಕರ ಇವರು ಏನಾಗ್ತಾರೆ, ರಿಯಲ್ ಹೆಡ್ ಅಥವಾ ನೈಜ ಕಾರ್ಯಾಂಗ ಆಗ್ತಾರೆ. ವೆರಾಸ್ ಪ್ರೆಸಿಡೆಂಟ್ ಈಸ್ ದ ನಾಮಿನಲ್ ಹೆಡ್ ಅಥವಾ ನಾಮ ಮಾತ್ರ ಕಾರ್ಯಾಂಗ ಇವರು. ಸೊ ಈ ವ್ಯವಸ್ಥೆ ಇದೆ ನಮ್ಮಲ್ಲಿ ಇಂಡಿಯಾದಲ್ಲಿ. ಓಕೆ, ಸೊ ಅದಾದಮೇಲೆ ದ ಪ್ರೆಸಿಡೆಂಟ್ ಏನಿದ್ದಾರೆ, ನಮ್ಮ ದೇಶದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಏನಿದ್ದಾರಲ್ಲ, ಸೊ ಇವರು ನಾಮ ಮಾತ್ರ. ಆ್ಯಂಡ್ ಹೀ ಈಸ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಧ್ಯಕ್ಷರು ಏನಿದೆ ರಾಷ್ಟ್ರಪತಿಗಳು, ಸೊ ಇವರು ಪ್ರಧಾನಮಂತ್ರಿ ಹಾಗೂ ಅವರ ಮಂತ್ರಿಮಂಡಲ ಏನಿದೆ ಅವರ ಸೂಚನೆಗೆ ಇವರು ಬದ್ಧರಾಗಬೇಕಾಗತ್ತೆ. ಓಕೆ, ಇವರು ತಿರಸ್ಕಾರ ಮಾಡೋಂಗಿಲ್ಲ, ಸಂವಿಧಾನದಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಓಕೆ, ವಾಟ್ ಎವರ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸಸ್, ಹೀ ಈಸ್ ಬೌಂಡ್ ಬೈ ಇಟ್. ಅವರು ಅದನ್ನು ಫಾಲೋ ಮಾಡಲೇಬೇಕು, ಅದನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ. ಸೊ ಇದನ್ನು ಹೇಳ್ತಕ್ಕಂಥದ್ದು ಆರ್ಟಿಕಲ್ 74 ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 74ನೇ ವಿಧಿ ಇದನ್ನು ಮೆನ್ಷನ್ ಮಾಡ್ತದೆ. ಸೊ ಇದೇ ವ್ಯವಸ್ಥೆ ನಮ್ಮ ರಾಜ್ಯದಲ್ಲೂ ಇರತಕ್ಕಂಥದ್ದು. CM ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಹೇಳಿದ್ದನ್ನು ಗವರ್ನರ್, ರಾಜ್ಯಪಾಲರು ಇವರು ಪಾಲಿಸಬೇಕು. ಆದರೆ ಕೆಲವೊಂದಿಷ್ಟು ಗವರ್ನರಿಗೆ ಅವರದೇ ಆದಂತಹ ಸ್ವಇಚ್ಛೆಯಿಂದ ಅಥವಾ ಡಿಸ್ಕ್ರಿಷನರಿ ಪವರ್ಸ್ ಅಂತೇಳಿ ಹೇಳ್ತೀವಿ. ಸೊ ಅವರು ಸ್ವಂತ ವಿವೇಚನೆಯಿಂದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಂವಿಧಾನ ಕೊಟ್ಟಿದೆ. ಸೊ ಅದನ್ನು ನಾವು ಮುಂದೆ ನೋಡೋಣ, ಏನೇನು ಆ ಥರದ ಪವರ್ಸ್ ರಾಜ್ಯಪಾಲರಿಗೆ ಇರತಕ್ಕಂಥ ಅಧಿಕಾರ ಏನು ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ನೌ ವಿ ವಿಲ್ ಸಿ ದ ಡಿಸ್ಕ್ರಿಷನರಿ ಪವರ್ಸ್ ಆಫ್ ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ಗೆ ಇರ್ತಕ್ಕಂತಹ ವಿವೇಚನೆಯ ಮೇಲೆಗೆ ಅವರು ತಗೊಂತಕ್ಕಂಥ ನಿರ್ಧಾರಗಳು
ಅಧಿಕಾರಗಳು, ಡಿಸ್ಕ್ರಿಷನರಿ ಪವರ್ಸ್. ಅವರು ಸ್ವಂತ ವಿವೇಚನೆಯ ಮೇಲೆಗೆ ಅವರು ಅಧಿಕಾರಗಳನ್ನು ಚಲಾಯಿಸ್ಬೋದು ಕೆಲವೊಂದಿಷ್ಟು ಸಮಯದಲ್ಲಿ. ಅದು ಯಾವುದು ಅಂಥೇಳಿ ಈಗ ನಾವು ನೋಡೋಣ. ಮೊದಲನೇದಾಗಿ ನಮ್ಮ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಸಮ್ ಆಫ್ ದ ಡಿಸ್ಕ್ರಿಷನರಿ ಪವರ್ಸ್. ಸಂವಿಧಾನ ಅವರು ಸ್ವಇಚ್ಛೆಯಿಂದ ಅಥವಾ ಅವರ ಸ್ವಂತ ವಿವೇಚನೆಯಿಂದ ಕೆಲವೊಂದಿಷ್ಟು ಅಧಿಕಾರವನ್ನು ಅವರು ಯೂಸ್ ಮಾಡ್ಕೋಬೋದು, ಉಪಯೋಗಿಸ್ಕೋಬೋದು. ಅದು ಯಾವುದು ಅಂತ ಹೇಳಿದ್ರೆ ಮೊದಲನೇದ್ದು ದ ಪ್ರೆಸಿಡೆಂಟ್ ಹ್ಯಾಸ್ ದ ರೈಟ್ ಟು ಸೀಕ್ ಇನ್ಫಾರ್ಮೇಷನ್ಸ್ of all the matters of deliberations of Council of Ministers. See, President has the right to seek the information of all the matters of deliberations of Council of Ministers. ಸಿಂಪಲ್ ಇದೆ. ಏನಂತ ಹೇಳಿದ್ರೆ ಮಂತ್ರಿಮಂಡಲ ಏನಿದೆ, ಅವ್ರು ಏನೇನು ಚರ್ಚೆ ತೊಗೊತಾರೆ, ಅವ್ರು ಏನೇನು ನಿರ್ಧಾರ ತೊಗೊತಾರಲ್ಲ, ಅದರ ಮಾಹಿತಿನ ತಿಳ್ಕೊಳ್ತಕ್ಕಂಥ ಹಕ್ಕು ಪ್ರೆಸಿಡೆಂಟಿಗೆ ಇರುತ್ತೆ, ಅಧ್ಯಕ್ಷರಿಗೆ, ರಾಷ್ಟ್ರಪತಿಗಳಿಗೆ ಆ ಹಕ್ಕು ಇರ್ತದೆ ಅಂತ ಈ ಒಂದು ಪ್ರೊವಿಷನ್ ಹೇಳ್ತದೆ. ಎರಡನೇದ್ದು ಏನಪ್ಪ ಅಂತ ಹೇಳಿದರೆ, ದ ಪ್ರೈಮ್ ಮಿನಿಸ್ಟರ್ he must furnish the information that president ಆಸ್ಕ್ಸ್. ಅಂದರೆ ಸಿಂಪಲ್ ಏನಪ್ಪ ಅಂತ ಹೇಳಿದ್ರೆ, ಯಾವುದನ್ನು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಿಗೆ ನನಗೆ ಈ ಥರದ ಒಂದು ಮಾಹಿತಿ ಬೇಕು ಅಂತ ಕೇಳ್ತಾರಲ್ಲ, ಅದನ್ನು ಪ್ರಧಾನಮಂತ್ರಿಗಳು ಕೊಡಲೇಬೇಕು, ನಿರಾಕರಿಸೋ ಹಂಗಿಲ್ಲ. ಇದು ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಅಧಿಕಾರ ನಮ್ಮ ಅಧ್ಯಕ್ಷರಿಗೆ ಇರ್ತಕ್ಕಂತಹದ್ದು. ಆ್ಯಂಡ್ ಮೂರನೇದು ಸಂವಿಧಾನ ಕೊಟ್ಟಿರ್ತಕ್ಕಂತಹದ್ದು, ದ ಪ್ರೆಸಿಡೆಂಟ್ ಏನಿದಾರಲ್ಲ, he may write to the prime minister and express his views on the matters that are confronting the country. ಸಿಂಪಲ್ ಏನಪ್ಪ ಅಂತಂದರೆ, ನಮ್ಮ ದೇಶದ ದೃಷ್ಟಿಯಿಂದ, ನಮ್ಮ ದೇಶದ ಹಿತ ಅಥವಾ ನಮ್ಮ ದೇಶದ ದೃಷ್ಟಿಯಿಂದ ಯಾವುದೇ ಒಂದು ಮುಖ್ಯವಾದಂಥ ವಿಷಯವಾಗಲಿ ಅದರ ಮೇಲೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಿಗೆ ಬರೆಯಬಹುದು. ಅವರ ಲೆಟರನ್ನು ಬರೆದು ಅವರು ಅದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಈ ಒಂದು ಅಧಿಕಾರನೂ ಸಹಿತ ನಮ್ಮ ಅಧ್ಯಕ್ಷರಿಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇವರ ಒಂದು ಅಭಿವ್ಯಕ್ತಿ ಏನಿದೆ, ಇವರು ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು ಅಂತ ಇಲ್ಲ. ಬಟ್ ಹಿ ಹ್ಯಾಸ್ ಗಾಟ್ ದ ಪವರ್ ಟು ಎಕ್ಸ್ಪ್ರೆಸ್, ಅದನ್ನು ಅಭಿವ್ಯಕ್ತಪಡಿಸ್ಬೋದು. ಓಕೆ, ಸೊ ಈ ರೀತಿ ಅಭಿವ್ಯಕ್ತಪಡಿಸಿದಾಗ ಅಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಒಂದು ದೇ ಆರ್ ನಾಟ್ ಬೌಂಡ್. ಬಟ್ ಒಂದು ಸರಿ ಪ್ರೈಮ್ ಮಿನಿಸ್ಟರ್ ಒಂದು ಅಭಿವ್ಯಕ್ತಪಡಿಸಿದ್ರೆ ಅದು ನಮ್ಮ ದೇಶದಲ್ಲಿ ಏನಾಗುತ್ತೆ, ಮೀಡಿಯಾ ಮೂಲಕ ಅದು ಸ್ಪ್ರೆಡ್ ಆಗ್ತದೆ. ಅದು ಒಂದು ಸಿಂಬಾಲಿಕ್ ಇಂಪಾರ್ಟೆನ್ಸ್, ಅದು ಒಂದು ಮುಖ್ಯವಾದಂಥ ಒಂದು ಅಭಿಪ್ರಾಯವನ್ನು ನಮ್ಮ ಸಮಾಜದಲ್ಲಿ ಪಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ಆ್ಯಂಡ್ ನೌ ಯು ವಿಲ್ ಕಮ್ ಟು ಅದರ್ ಡಿಸ್ಕ್ರಿಷನರಿ ಪವರ್ಸ್. ಮೇಲೆ ಕೊಟ್ಟಿರ್ತಕ್ಕಂಥ 3 ಏನಿದಾವಲ್ಲ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಈಗ ಬೇರೆ ಡಿಸ್ಕ್ರಿಷನರಿ ಪವರ್ಸ್ ಬರ್ತವೆ. ಕೆಲವೊಂದಿಷ್ಟು ಸಿಚುವೇಷನ್ ಬೇಸ್ಡ್ ಡಿಸ್ಕ್ರಿಷನರಿ ಪವರ್ಸ್ ಬರ್ತವೆ. ಸಿಚುವೇಷನ್, ಸೊ ಯಾವ ರೀತಿಯಾದಂಥ ಸಿಚುವೇಷನ್ನು? ಓಕೆ, ಸೊ ಮೊದಲನೇದಾಗಿ ಸಿಚುವೇಷನ್ಸ್ ಹೆಂಗೆ ಬರ್ತವೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಪೊಲಿಟಿಕಲ್ ವ್ಯಾಕ್ಯೂಮ್. ಸೊ ಯಾವಾಗ ಪ್ರಧಾನಮಂತ್ರಿ ಅವರ ಮಂತ್ರಿಮಂಡಲ ಅವಿಶ್ವಾಸ ಮತದಿಂದ ಬೀಳ್ತದೆ, ಓಕೆ, ಆವಾಗ ಯಾರೂ ಅಧಿಕಾರದಲ್ಲೇ ಇರೋದಿಲ್ಲ. ಆವಾಗ ಹೆಂಗೆ ದೇಶ ಮುನ್ನಡೆಸಬೇಕು? ಓಕೆ, ಇನ್ನೊಂದು ಚುನಾವಣೆ ಆಗಿರ್ತೈತಿ, ಯಾವುದೋ ಪಾರ್ಟಿಗೆ ಮೆಜಾರಿಟಿನ ಬಂದಿರಲ್ಲ. ಓಕೆ, ಯಾರೂ ಅಧಿಕಾರ ಸ್ವೀಕರಿಸೋದಕ್ಕೆ ಅರ್ಹತೆಯೇ ಇರೋಂಗಿಲ್ಲ. ಅಂಥ ಟೈಮಲ್ಲೂ ಸಹಿತ ಅಧಿಕಾರಕ್ಕೆ ಯಾರೂ ಸಹಿತ ಇರೋದಿಲ್ಲ ಅಲ್ಲಿ. ಸೊ ಆವಾಗ ನಮ್ಮ ರಾಷ್ಟ್ರಪತಿಗಳು ಬೇಕಾಗ್ತದೆ ಆಡಳಿತವನ್ನು ಮಾಡೋದಕ್ಕೆ. ಸೊ ಇದು ಈ ಟೈಮಲ್ಲಿ ಈ ಥರ ಪೊಲಿಟಿಕಲ್ ವ್ಯಾಕ್ಯೂಮ್ ಇದ್ದಾಗ ಪ್ರೆಸಿಡೆಂಟ್ ವಿಲ್ ಹ್ಯಾವ್ ದ ಡಿಸ್ಕ್ರಿಷನರಿ ಪವರ್ಸ್. ಸೊ ಯಾವಾಗ ಎಲೆಕ್ಷನ್ ಆದಾಗ ಮೆಜಾರಿಟಿ ಒಂದು ಪಾರ್ಟಿಗೆ ಬಂದಿರಲ್ಲ, ಆವಾಗ ಪ್ರೆಸಿಡೆಂಟ್ ವಿಲ್ ಹ್ಯಾವ್ ಹಿಸ್ ಪವರ್ಸ್. ಓಕೆ, ಏನು ಪವರ್ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೊಯ್ಲಿಷನ್ ಆಫ್ ಪಾರ್ಟೀಸ್, ರಾಜಕೀಯ ಪಕ್ಷಗಳೇನಿದಾರಲ್ಲ
ಅವರು ಒಟ್ಟಾಗಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ನಾವು ಸರ್ಕಾರವನ್ನು ಮಾಡ್ತೀವಿ ಅಂತೇಳಿ ಬರ್ಬೋದು. ಸೊ ಈಗ ನಮ್ಮ ದೇಶದಲ್ಲಿ ಇರತಕ್ಕಂತಹ NDA ಸರ್ಕಾರ ಏನಿದೆಯಲ್ಲ, ಇದು ಕೂಡ ಮೈತ್ರಿ ಸರ್ಕಾರ. ಓಕೆ, ಕೊಯ್ಲಿಷನ್ ಆಫ್ ಪಾರ್ಟೀಸ್, BJP ಜೊತೆಗೆ ಬೇರೆ ಬೇರೆ ಪಕ್ಷಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಈಗ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರ ಪಾತ್ರ ಬಹಳ ಮುಖ್ಯ. ಇಲ್ಲಿ ಪ್ರೆಸಿಡೆಂಟಿಗೆ ಪಾತ್ರ ಇದೆ ಅಂದ ತಕ್ಷಣ ಅವರು ಯಾರು ಬೇಕಾದ್ರೂ ಪ್ರಧಾನಮಂತ್ರಿ ಅಂಥೇಳಿ ಅಪಾಯಿಂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾರು ಲೋಕಸಭೆಯಲ್ಲಿ ಮೆಜಾರಿಟಿ ಪ್ರೂವ್ ಮಾಡ್ತಾರಲ್ಲ, ಬಹುಮತವನ್ನು ಯಾರು ಪ್ರೂವ್ ಮಾಡ್ತಾರೆ ಅವರನ್ನು, ಅದರ ನಾಯಕನನ್ನು ಮಾತ್ರ ಅಲ್ಲಿ ಅವರು ಪ್ರೈಮ್ ಮಿನಿಸ್ಟರಾಗಿ ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ಅಧಿಕಾರ ಇದೆ ಅಂತೇಳಿ ಯಾರನ್ನು ಬೇಕಾದರೂ ಅಲ್ಲಿ ಅಪಾಯಿಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೊದಲು ಅವರು ಸದನದಲ್ಲಿ ವಿಶ್ವಾಸ ಇದೆ, ಮೆಜಾರಿಟಿಯಲ್ಲಿ ಸದಸ್ಯರ ವಿಶ್ವಾಸ ಇದೆ ಅಂತ ಪ್ರೂವ್ ಮಾಡಬೇಕು. ಆವಾಗ ಮಾತ್ರ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕೆ ಸಾಧ್ಯ ಆಕತಿ. ಇದು ಒಂದು. ಇನ್ನೊಂದು ನೆಕ್ಸ್ಟ್ ಡಿಸ್ಕ್ರಿಷನರಿ ಪವರ್ ದಟ್ ಈಸ್ ಗಿವನ್ ಟು ದ ಪ್ರೆಸಿಡೆಂಟ್ ಅಂದರೆ ಹಿ ಕ್ಯಾನ್ ಸೆಂಡ್ ಬ್ಯಾಕ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ನಾನು ಮೇಲೆ ಹೇಳಿದ್ದೆ 74 ಆರ್ಟಿಕಲ್ 74 ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಅದರ ಮೂಲಕ ದ ಪ್ರೆಸಿಡೆಂಟ್ ಈಸ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಈ ಒಂದು ವ್ಯವಸ್ಥೆ ಏನಿದೆ ಅಂದರೆ, ಇಲ್ಲಿ ಒಂದು ಸಾರಿ ಏನು ಮಾಡ್ಬೋದು ಅಂದರೆ ಹಿ ಕ್ಯಾನ್ ಸೆಂಡ್ ಬ್ಯಾಕ್ ದಟ್ ಅಡ್ವೈಸ್. ಮಂತ್ರಿಮಂಡಲ ಹೇಳಿರ್ತಕ್ಕಂಥ ಒಂದು ಸಲಹೆಯನ್ನು ಅವರು ಒಂದು ಸಾರಿ ವಾಪಸ್ ಕಳಿಸ್ಬೋದು. ಇದರಲ್ಲಿ ಏನೋ ನನಗೆ ಸಮಸ್ಯೆ ಕಾಣಿಸ್ತಾ ಇದೆ, ಇದು ದೇಶದ ಹಿತಕ್ಕಾಗಿ ಅನ್ನೋದು ಸ್ವಲ್ಪ ನನಗೆ ಕಾಣಿಸ್ತಾ ಇಲ್ಲ. ಈ ಥರದ ಏನಾದರೂ ದ್ವಂದ್ವಗಳಿದ್ದರೆ ಅಲ್ಲಿ ಅಧ್ಯಕ್ಷರು ಅದನ್ನು ಒಂದು ಸಾರಿ ವಾಪಸ್ ಕಳಿಸ್ಬೋದು, ಒಂದು ಸಾರಿ ಮಾತ್ರ. ಒಂದು ವೇಳೆ ಮಂತ್ರಿಮಂಡಲ ಅದನ್ನು ಮತ್ತೆ ತಿರ್ಗಾ ಅದು ಸೇಮ್ ಇದ್ದಿದ್ದಂಗೆ ನಾವು ಅವ್ರು ಕಳಿಸಿದ್ರೆ ಮತ್ತೆ ಸಲಹೆ ಮಾಡಿರಂದರೆ ಆವಾಗ ಅಧ್ಯಕ್ಷರಿಗೆ ಯಾವುದೇ ರೀತಿಯಾದಂಥ ಪವರ್ಸ್ ಇರಲ್ಲ, ಅವರು ಅದನ್ನು ಪಾಲಿಸಬೇಕಾಗತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಮೂರನೇದ್ದು ಏನಪ್ಪ ಅಂದರೆ ದ ಬಿಲ್ಸ್ ಪಾಸ್ಡ್ ಬೈ ದ ಲೆಜಿಸ್ಲೇಚರ್. ಓಕೆ, ಶಾಸಕಾಂಗ ಏನೇನು ಮಸೂದೆಗಳನ್ನು ಇಲ್ಲಿ ಪಾಸ್ ಮಾಡುತ್ತೆ ಅದು ಪ್ರೆಸಿಡೆಂಟಿಗೆ ಹೋಗುತ್ತೆ. ಓಕೆ, ಪ್ರೆಸಿಡೆಂಟ್ ಯಾವಾಗ ಅದನ್ನು ಒಪ್ಕೊಳ್ತಾರೆ, ಒಪ್ಪಿ ಸೈನ್ ಮಾಡ್ತಾರೆ, ದೆನ್ ಇಟ್ ವಿಲ್ ಬಿಕಮ್ ಎ ಆ್ಯಕ್ಟ್ ಅಥವಾ ಲಾ, ಕಾನೂನಾಗುತ್ತೆ. ಓಕೆ, ಸೊ ಈ ರೀತಿ ಇದ್ದಾಗ ಪ್ರೆಸಿಡೆಂಟ್ ಏನಿದ್ದಾರೆ, ಸೊ ಇವರು ಆರ್ಡಿನರಿ ಬಿಲ್ಸ್, ನಮ್ಮ ಲೆಜಿಸ್ಲೇಚರ್ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರ್ಡಿನರಿ ಬಿಲ್ ಅಂದ್ರೇನು, ಮನಿ ಬಿಲ್ ಅಂದ್ರೇನು, ಓಕೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂದ್ರೇನು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು, ಅದನ್ನು ನೋಡಿ ಇದು ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಸೊ ಇಲ್ಲಿ ಆರ್ಡಿನರಿ ಬಿಲ್ಸ್ ಏನಿದ್ದಾವೆ ಅದರ್ ದ್ಯಾನ್ ಮನಿ ಬಿಲ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸ್. ಓಕೆ, ಹಣಕಾಸಿನ ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆ ಇವೆರಡನ್ನು ಬಿಟ್ಟು ಆರ್ಡಿನರಿ ಬಿಲ್ಸ್ ಏನಿರ್ತಾವಲ್ಲ, ಸೊ ಇದನ್ನು ದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಏನು ಮಾಡೋದು, ಹಿ ಕ್ಯಾನ್ ಎಕ್ಸಸೈಸ್ ದ ವಿಟೋ ಪವರ್. ವಿಟೋ ಅಧಿಕಾರ ಅಂತ ಹೇಳಿದರೆ ಏನಪ್ಪ ಅಂದರೆ, ಈ ಒಂದು ಆರ್ಡಿನರಿ ಬಿಲ್ನ ಹಿ ಕ್ಯಾನ್ ಸೆಂಡ್ ಬ್ಯಾಕ್ ಟು ಲೆಜಿಸ್ಲೇಚರ್, ಶಾಸಕಾಂಗಕ್ಕೆ ಇದನ್ನು ಮತ್ತೆ ವಾಪಸ್ ಕಳಿಸ್ಬೋದು ಒಂದು, ಅಥವಾ ಹಿ ಕ್ಯಾನ್ ಜಸ್ಟ್ ಕೀಪ್ ಇಟ್ ಲೈಕ್ ದ್ಯಾಟ್, ಏನೂ ಸಹಿ ಮಾಡೋಂಗಿಲ್ಲ, ವಾಪಸ್ಸು ಕಳಿಸೋಂಗಿಲ್ಲ, ಹಂಗೆ ಸುಮ್ಮನೆ ಇಟ್ಕೊಂಡ್ಬಿಡೋದು. ಸೊ ಇದನ್ನು ನಾವೇನಂತೀವಿ ಪಾಕೆಟ್ ವಿಟೋ ಹೆಸರಲ್ಲೇ ಐತೆ. ಆ ಮಸೂದೆಯನ್ನು ತೊಗೊಂಡು ಅವ್ರ ಜೇಬನ್ನ ಹಾಕ್ಕೊಂಡ್ಬಿಟ್ರೆ ಮುಗೀತು, ಅದರ ಉಸಾಬರಿ ಹೋಗಂಗಿಲ್ಲ, ಅವರು ಹೋಗಂಗಿಲ್ಲ, ಯಾರೂ ಹೋಗಂಗಿಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆ್ಯಸ್ ದ ಪಾಕೆಟ್ ವಿಟೋ. ದಿಸ್ ಈಸ್ ದೇರ್ ಫಾರ್ ದ ಪ್ರೆಸಿಡೆಂಟ್, ನಮ್ಮ ಪ್ರೆಸಿಡೆಂಟ್. ಎಲ್ಲ ಟೈಮಲ್ಲೂ ಅಲ್ಲ. ಸೊ ಒಂದಿಷ್ಟು ಕಂಡೀಷನ್ಸ್ಗಳು ಅದಾವೆ ಅದಕ್ಕೆ, ಯಾವಾಗ ಪಾಕೆಟ್ ವಿಟೋ ಯೂಸ್ ಮಾಡಿ. ಯೂಶ್ವಲಿ ಆರ್ಡಿನರಿ ಬಿಲ್ಸಿಗೆ ಪಾಕೆಟ್ ವಿಟೋ ಇರ್ತೈತಿ. ಓಕೆ, ಸೊ ಅದು ಬಿಟ್ಟರೆ ಮನಿ ಬಿಲ್ಸ್ ಅವರು ಪಾಕೆಟ್ ವಿಟೋ ಯೂಸ್ ಮಾಡೋಂಗಿಲ್ಲ. ವಿತಿನ್ 14 days ಓಕೆ, ಹಿ ಶುಡ್ ಸೈನ್ ಆ್ಯಂಡ್ ಸೆಂಡ್ ಬ್ಯಾಕ್ ಟು ದ ಲೆಜಿಸ್ಲೇಚರಿಗೆ. ಓಕೆ, ಸಂವಿಧಾನದ ತಿದ್ದುಪಡಿ ಆದರೆ ಅಲ್ಲಿ ಹಿ ಮಸ್ಟ್ ಸೈನ್, ಏನೂ ಅವ್ರಿಗೆ ಆಪ್ಷನ್ನೇ ಇಲ್ಲ, ಹಿ ಶುಡ್ ಸೈನ್ ಆ್ಯಂಡ್ ಸೆಂಡ್ ಅಷ್ಟೇ. ಅವಾಗ ಅದೇನಾಗುತ್ತೆ, ಕಾನೂನು ಆಗಿಬಿಡುತ್ತೆ. ಓಕೆ, ಸೊ ಇದಿಷ್ಟು ಪ್ರೆಸಿಡೆಂಟ್ಗೆ ಇರ್ತಕ್ಕಂತಹ ಡಿಸ್ಕ್ರಿಷನರಿ ಪವರ್ಸ್. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಟೋಲ್ಡ್ ಯು ವಾಟ್ ಈಸ್ ದ ನೀಡ್ ಆಫ್ ಪ್ರೆಸಿಡೆಂಟ್. ಓಕೆ, ನೀಡ್ ಆಫ್ ಪ್ರೆಸಿಡೆಂಟ್ ಯಾಕೆ? ವೆನ್ ದೇರ್ ಈಸ್ ಪೊಲಿಟಿಕಲ್ ವ್ಯಾಕ್ಯೂಮ್, ರಾಜಕೀಯ ನಿರ್ವಾತ ಇದ್ದಾಗ, ಯಾರೂ ಅಧಿಕಾರದಲ್ಲಿದ್ದಾಗ ಆವಾಗ ಅಧ್ಯಕ್ಷರು ನಮಗೆ ಬೇಕಾಗುತ್ತೆ ಒಂದು. ಓಕೆ, ನೆಕ್ಸ್ಟು ಇವರು ಏನು ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ, ಪ್ಲಸ್ ಅದರ್ ಮಿನಿಸ್ಟರ್ಸ್, ಬೇರೆ ಮಂತ್ರಿಗಳು ಇರ್ತಾರಲ್ಲ ಅವರನ್ನು ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟೇ. ಬಟ್ ಯಾರನ್ನ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡ್ತಾರೆ, ಯಾರ ಹೆಸರನ್ನು ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡ್ತಾರಲ್ಲ, ಸೊ ಅವರನ್ನು ಮಾತ್ರ ಇವರು
ಅಪಾಯಿಂಟ್ ಮಾಡೋಕ್ಕೆ, ಪ್ರೆಸಿಡೆಂಟು ಮಿನಿಸ್ಟ್ರಾಗಿ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಓಕೆ, ಆ್ಯಂಡ್ ನಾನು ಹೇಳ್ದಂಗೆ ದ ಪ್ರೆಸಿಡೆಂಟ್ ಏನಿದಾರಲ್ಲ, ಹೀ ಈಸ್ ದ ನಾಮಿನಲ್ ಹೆಡ್, ನಾಮ ಮಾತ್ರ ನಾಯಕರು. ಓಕೆ, ಸೊ ಇವರು ನಾಮ ಮಾತ್ರ ಏನಾಗಿರ್ತಾರೆ, ನಾಯಕರಾಗಿರ್ತಾರೆ, ನಾಮಿನಲ್ ಹೆಡ್. ಆ್ಯಂಡ್ he symbolically represent the country. ಇವರು ಆ್ಯಸ್ ಅ ಸಿಂಬಾಲಿಕ್, ಒಂದು ನಮ್ಮ ದೇಶದ ಕುರುಹು, ಒಂದು ದೇಶದ ಗುರುತಾಗಿ ಇವರು ಏನಾಗ್ತಾರೆ, ಇವರು ಪ್ರಾತಿನಿಧ್ಯನ ವಹಿಸ್ತಾರೆ. ಸೊ ಪ್ರೆಸಿಡೆಂಟ್ ಏನಿದ್ದಾರೆ, ಹಿ ಈಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ನಮ್ಮ ಭಾರತದ ಮೊದಲ ನಾಗರಿಕರು ಇವರು, ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಓಕೆ, ಸೊ ದಟ್ ಈಸ್ ವೈ ಹೀ ಈಸ್ ಸಿಂಬಾಲಿಕಲಿ ಹೀ ಈಸ್ ರಿಪ್ರೆಸೆಂಟಿಂಗ್ ದ ಎಂಟೈರ್ ಕಂಟ್ರಿ ಅಂಥೇಳಿ ನಾವು ಏನು ಮಾಡ್ತೀವಿ, ಇಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ಪವರ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಎಂಟೈರ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಏನಿದೆ, ಸೊ ಇವರ ಒಂದು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ದ ಪ್ರೈಮ್ ಮಿನಿಸ್ಟರ್, ಹೀ ಈಸ್ ದ ಹೆಡ್ ಆಫ್ ಗೌರ್ನಮೆಂಟ್. ಇವರು ಸರ್ಕಾರದ ನಾಯಕರು, ಇವರು ಹೆಡ್ ಆಫ್ ದ ಗೌರ್ನಮೆಂಟ್. ಓಕೆ, ಆ್ಯಂಡ್ ಆಲ್ಸೋ ಹೀ ಈಸ್ ದ ಲೀಡರ್ ಆಫ್ ದ ಲೋಕಸಭೆಯ ನಾಯಕರು ಹೌದು ಇವರು. ಆ್ಯಂಡ್ ಒನ್ ಮೋರ್, ಹೀ ಈಸ್ ದ ಲೀಡರ್ ಆಫ್ ದ ರೂಲಿಂಗ್ ಪಾರ್ಟಿ. ಯಾವ ಪಕ್ಷ ಆಡಳಿತದಿರ್ತದಲ್ಲ ಅದರ ನಾಯಕರು ಹೌದು ಯಾರು, ಪ್ರೈಮ್ ಮಿನಿಸ್ಟರು. ಸೊ ಹೆಡ್ ಆಫ್ ದ ಗೌರ್ಮೆಂಟ್, ಲೀಡರ್ ಆಫ್ ದ ಲೋಕಸಭಾ ಆ್ಯಂಡ್ ಲೀಡರ್ ಆಫ್ ದ ರೂಲಿಂಗ್ ಪಾರ್ಟಿ. ಸೊ ಹೀ ಈಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಇವರು ಪ್ರೈಮ್ ಮಿನಿಸ್ಟರ್ ಆಗಿ ಉಳಿಬೇಕು ಅಂತ ಹೇಳಿದರೆ, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಹಿ ಶುಡ್ ಹ್ಯಾವ್ ದ ಮೆಜಾರಿಟಿ ಸಪೋರ್ಟ್ ಇನ್ ಲೋಕಸಭೆಯಲ್ಲಿ ಇವರಿಗೆ ಏನಿರಬೇಕು, ಬಹುಮತ ಇರಬೇಕು ಅಲ್ಲಿ. ಸೊ ಮೋರ್ ದ್ಯಾನ್ 50%ಗೂ ಹೆಚ್ಚು ಸದಸ್ಯರ ಬೆಂಬಲ ಇವರಿಗೆ ಇರಬೇಕು. ಸೊ ಅವಾಗ ಮಾತ್ರ ಇವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ. ಪ್ರೆಸಿಡೆಂಟ್ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ್ಯಂಡ್ ನಾನು ಹೇಳಿದ್ದೀನಿ, ದ ಅದರ್ ಮಿನಿಸ್ಟರ್, ಉಳಿದಿರ್ತಕ್ಕಂಥ ಮಂತ್ರಿಗಳನ್ನು ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಯಾರ ರೆಕಮೆಂಡೇಷನ್ ಮೇಲೆ? ದಟ್ ಈಸ್ ಬೇಸ್ಡ್ ಆನ್ ದ ರೆಕಮೆಂಡೇಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ಆಲ್ಸೋ ರಿಮೆಂಬರ್ ದ್ಯಾಟ್ ದ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಬೇರೆ ಮಿನಿಸ್ಟರ್ಸ್ ಆಗಲಿ, ಓಕೆ, ದೇ ಶುಡ್ ಬಿ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್. ಅವರು ಪಾರ್ಲಿಮೆಂಟಿನ ಮೆಂಬರ್ಸ್, MP ಗಳು ಆಗಿದ್ದರೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ಬೋದು. ಆದರೆ ಒಂದು ಇಲ್ಲಿ ಪ್ರೊವಿಷನ್ ಇದೆ, ಏನಪ್ಪ ಅಂತ ಹೇಳಿದರೆ, ಬೇರೆ ಯಾವುದೇ ಮೆಂಬರ್ ಆಗಲಿ MP ಆಗದೇ ಇನ್ನೊಬ್ಬ ಸದಸ್ಯರನ್ನು ಅವರು ಮಂತ್ರಿಯಾಗಿ ಆ್ಯಸ್ ಅ ಮಿನಿಸ್ಟರ್ ಅಪಾಯಿಂಟ್ ಮಾಡಬಹುದು. ಓಕೆ, ಹಿ ಕ್ಯಾನ್ ಬಿ ಅಪಾಯಿಂಟೆಡ್. MP ಇಲ್ಲದೆ ಇರ್ತಕ್ಕಂಥವರನ್ನು ಸಹಿತ ಮಂತ್ರಿಗಳಾಗಿ ಅಪಾಯಿಂಟ್ ಮಾಡ್ಬೋದು. ಆದರೆ ವಿತಿನ್ 6 months ಅವ್ರನ್ನ ಅಪಾಯಿಂಟ್ ಮಾಡಿ 6 ತಿಂಗಳ ಒಳಗಡೆ ಏನಿದ್ದಾರೆ, ಹಿ ಶುಡ್ ಬಿಕಮ್ ದ MP. ಅವರು MP ಆಗಬೇಕಾಗುತ್ತೆ. ಇದರ ಲೋಕಸಭಾ MP ಆಗಿರಲಿ ಅಥವಾ ರಾಜ್ಯಸಭೆ MP ಯಾವುದಾದ್ರೂ ಆಗಿರಲಿ, ಹಿ ಶುಡ್ ಬಿಕಮ್ ದ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ವಿತಿನ್ 6 months. ಸೊ ದಿಸ್ ಈಸ್ ದ ಪ್ರಾವಿಷನ್, ದಿಸ್ ಈಸ್ ಗಿವನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ ಇದು. 6 ತಿಂಗಳೊಳಗೆ ಹಿ ಶುಡ್ ಬಿಕಮ್ ದ MP. ಆ್ಯಂಡ್ ಒಂದಿಷ್ಟು ಬೇಸಿಕ್ಸನ್ನು ತಿಳ್ಕೊಳ್ಳಿ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾರಲ್ಲ, ಪ್ರೈಮ್ ಮಿನಿಸ್ಟರ್ ಅವರು ಲೋಕಸಭೆ MP ಆಗಿರಲಿ ರಾಜ್ಯಸಭೆ MP ಆಗಿರಲಿ, ಹಿ ಕ್ಯಾನ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್. ಓಕೆ, ಲೋಕಸಭಾ ಆರ್ ರಾಜ್ಯಸಭಾ ಯಾವುದಾದ್ರೂ ಆಗಲಿ. ಸೊ ಅದೇ ಥರ ಮಿನಿಸ್ಟರ್ಸ್ ಕೂಡ ಅವರು ಲೋಕಸಭೆಯ ಸದಸ್ಯರಾಗಿರ್ಬೋದು ಅಥವಾ ರಾಜ್ಯಸಭಾ ಸದಸ್ಯರು ಕೂಡ ಆಗಿರ್ಬೋದು. ಆ್ಯಂಡ್ MPs ಐದರ್ ದೇ ಕ್ಯಾನ್ ಬಿ ಎಲೆಕ್ಟೆಡ್ MP ಆಗಿರ್ಬೋದು, ಓಕೆ, ಅಥವಾ ಹಿ ಕ್ಯಾನ್ ಬಿ ಅ ನಾಮಿನೇಟೆಡ್ MP. ಓಕೆ, ನಮ್ಮ ಲೆಜಿಸ್ಲೇಚರ್ ಚಾಪ್ಟರ್ ಹೇಳಿದ್ದೀನಿ, ರಾಷ್ಟ್ರಪತಿಗಳು 12 ಜನ ನಾಮಿನೇಟ್ ಮಾಡ್ತಾರೆ. ಸೊ ಅವರನ್ನು ಸಹಿತ ಮಿನಿಸ್ಟರ್ ಆಗಿ ಏನು ಮಾಡ್ಬೋದು, ಅಪಾಯಿಂಟ್ ಮಾಡ್ಕೋಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆ್ಯಂಡ್ ಮಿನಿಸ್ಟರ್ಸ್ ಏನಿದ್ದಾರೆ,
ಮಿನಿಸ್ಟರ್ಸ್ ಏನಿದಾರಲ್ಲ ಇವರ ರ್ಯಾಂಕ್ ಬೇಸ್ಡ್ ಆನ್ ದ ಪೋರ್ಟ್ಫೋಲಿಯೋ, ಯಾವ ಒಂದು ಅವ್ರ ಪೋರ್ಟ್ಫೋಲಿಯೋ ಏನಿರ್ತದೆ, ಯಾವೊಂದು ಮಂತ್ರಿ ಮಂಡಲ, ಯಾವುದೋ ಮಂತ್ರಿ ಕಚೇರಿ ಇವ್ರನ್ನ ವಹಿಸ್ಕೊಂಡಿರ್ತಾರೆ ಅಧಿಕಾರ, ಅದರ ಮೇಲೆ ರ್ಯಾಂಕನ್ನು ಕೊಡಲಾಗುತ್ತೆ. ಸೊ ದಟ್ ಈಸ್ ಫಸ್ಟ್ಲಿ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಕ್ಯಾಬಿನೆಟ್ ಮಂತ್ರಿಗಳು ತುಂಬ ಇಂಪಾರ್ಟೆಂಟು. ಸೊ ಇದರಲ್ಲಿ ಮುಖ್ಯವಾಗಿ ಹೋಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು, ಡಿಫೆನ್ಸು, ಸೊ ಈ ಥರ ಬರ್ತಾವಲ್ಲ ಮುಖ್ಯವಾಗಿರ್ತಕ್ಕಂಥ ರ್ಯಾಂಕು, ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಸೊ ದಿಸ್ ಕ್ಯಾಬಿನೆಟ್ ಮಿನಿಸ್ಟ್ರಿ ಏನಿದೆ, ಸೊ ದೇ ಆರ್ ದ ಮೇನ್ ಡಿಸಿಷನ್ ಮೇಕರ್ಸ್. ಓಕೆ, ಸರ್ಕಾರದ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಮೇನ್ಲಿ ಇಟ್ ಈಸ್ ದ ಕ್ಯಾಬಿನೆಟ್ ಮಿನಿಸ್ಟರ್. ಸೊ ದೆನ್ ಸೆಕೆಂಡ್ ಒನ್ ಈಸ್ ದ ಮಿನಿಸ್ಟರ್ ಆಫ್ ಸ್ಟೇಟ್. ಮಿನಿಸ್ಟರ್ ಆಫ್, ಇದು ಒಂದು ರ್ಯಾಂಕ್, ಮಿನಿಸ್ಟರ್ ಆಫ್ ಸ್ಟೇಟ್. ಓಕೆ, ರಾಜ್ಯ ಅಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ನ ಕೆಳಗಡೆ ಇನ್ನೊಬ್ಬ ಸಣ್ಣ ಸಣ್ಣ ಕಚೇರಿಗಳಿರ್ತಾವಲ್ಲ, ಸೊ ಅದರ ಇನ್ಚಾರ್ಜ್ ಕೊಟ್ಟಿರ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಅಂತೇಳಿ ಹೇಳ್ತಾರೆ. ಓಕೆ, ದೆನ್ ದ ಥರ್ಡ್ ಒನ್ ಈಸ್ ಡೆಪ್ಯೂಟಿ ಮಿನಿಸ್ಟರ್. ಡೆಪ್ಯೂಟಿ ಮಿನಿಸ್ಟರ್ ಅಂದರೆ ಇವರನ್ನ ಮುಖ್ಯವಾದಂಥ ಮಂತ್ರಿ, ಒಂದು ಕಚೇರಿಗೆ ಮಂತ್ರಿ ಇರ್ತಾರಲ್ಲ ಅವರಿಗೆ ಅಸಿಸ್ಟೆಂಟ್ ಆಗಿ ಅವರಿಗೆ ಸಹಾಯ ಮಾಡೋದಕ್ಕೆ ಅಂತೇಳಿ ಇವ್ರನ್ನ ಡೆಪ್ಯೂಟಿ ಮಿನಿಸ್ಟರ್, ಅಥವಾ ಅವ್ರು ಇಲ್ಲದೇ ಇದ್ದಾಗ ಇವರು ಕಾರ್ಯನಿರ್ವಹಿಸ್ತಿ ಅಂಥೇಳಿ ಡೆಪ್ಯೂಟಿ ಮಿನಿಸ್ಟರ್ ಆಗಿ ಏನು ಮಾಡ್ತಾರೆ, ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಆ್ಯಂಡ್ ಇನ್ನೊಂದು ಕಂಡೀಷನ್ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ದಿಸ್ ಎಂಟೈರ್ ಮಂತ್ರಿ ಮಂಡಲ ಏನಿದೆ, ದಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಇನ್ಕ್ಲೂಡಿಂಗ್, ಇದು ಭಾಳ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ಅವರು ಯಾರನ್ನ ಇನ್ಕ್ಲೂಡಿಂಗು, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳನ್ನು ಸೇರಿಕೊಂಡು ಇರ್ತಕ್ಕಂಥ ಒಟ್ಟಾರೆ ಮಂತ್ರಿಮಂಡಲ ಏನಿದೆಯಲ್ಲ, ದಿಸ್ ಶುಡ್ ನಾಟ್ ಎಕ್ಸೀಡ್ 15% ಆಫ್ ದ ಸ್ಟ್ರೆಂತ್ ಆಫ್ ಲೋಕಸಭಾ. ಅಂದರೆ ಲೋಕಸಭೆಯ ಒಟ್ಟಾರೆ ಸ್ಟ್ರೆಂತ್ ಏನಿರ್ತದೆ, ಒಟ್ಟಾರೆ ಸದಸ್ಯರ ಸಂಖ್ಯೆ ಇರುತ್ತಲ್ಲ, ಅದರ 15% ಮೀರಬಾರ್ದಿದು. ಓಕೆ, ದಿಸ್ ಇಸ್ ದ ಕಂಡೀಷನ್ ವಿಚ್ ಇಸ್ ಗಿವನ್ ಫಾರ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಮಂಡಲ. ಸೊ ಇಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ, ಯಾಕೆ ಈ ಕಂಡೀಷನ್ ಐತಿ, ಮಂತ್ರಿಗಳು ಎಷ್ಟಾರು ಮಾಡ್ಕೋಬೋದು, ಈ ಥರದ ಕಂಡೀಷನ್ ಯಾಕೆ ಬಂತು, ಮ್ಯಾಕ್ಸಿಮಮ್ ಇಷ್ಟೇ ಕೊಡಬೇಕು, 15% ಮಾತ್ರ ಇರಬೇಕು ಅನ್ನೋದು ಯಾಕೆ ಬಂತು ಅಂತ ಹೇಳಿದ್ರೆ, ಪೊಲಿಟಿಕಲಿ, ಓಕೆ, ರಾಜಕೀಯವಾಗಿ ಸ್ಥಾನಗಳನ್ನು ಕೊಡ್ತಕ್ಕಂಥದ್ದು. ಓಕೆ, ಸೊ ಇವಾಗ ಕೊಯ್ಲಿಷನ್ ಪಾರ್ಟಿ ಇದೆ ಅಂದ್ಕೊಳ್ರಿ, ಒಕ್ಕೂಟ ಇದೆ ಪಕ್ಷದ್ದು, ಎಲ್ಲರೂ ಸೇರಿ ಸರ್ಕಾರ ಮಾಡೋರೆ. ಸೊ ಅವಾಗ ಒಂದಿಷ್ಟು ಪಕ್ಷಗಳನ್ನು ಇವ್ರ ಕಡೆ ಸೆಳ್ಕೊಳ್ಳೋದಕ್ಕೆ ಏನು ಮಾಡ್ಬೋದು, ಅವರಿಗೆ ಒಂದಿಷ್ಟು ಮಂತ್ರಿ ಪೊಸಿಷನ್ ಕೊಡೋದು, ಪೊಲಿಟಿಕಲಿ ಕೊಡ್ತಕ್ಕಂಥದ್ದು ಸುಮ್ಮನೆ. ಓಕೆ, ಸೊ ಅವಾಗ ಏನು ಮಾಡ್ತಾರೆ, ರೂಲಿಂಗ್ ಪಾರ್ಟಿ ಅವರು ಮಾಡಿದ್ದೇ ಆಟ, ಅವ್ರು ಏನು ಮಾಡಿದ್ರೂ ಅಲ್ಲಿ ಬೇರೆ ಪಕ್ಷದ ಸಪೋರ್ಟ್ ಇರ್ತದೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡಿದ್ವಿ, ಈ 15% ಅಂತಕ್ಕಂಥ ಒಂದು ಮಿತಿಯನ್ನು ನಾವು ಹಾಕಿದ್ದೇವೆ. ಓಕೆ, ಆ್ಯಂಡ್ ಈ ಒಂದು ಮಿನಿಸ್ಟ್ರಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ, ನಾನು ಹೇಳ್ದಂಗೆ ದೇ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್, ಸಾಮೂಹಿಕವಾಗಿ ಜವಾಬ್ದಾರಿಯುತರು. ಯಾರಿಗೆ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಇನ್ ಜನರಲ್. ಓಕೆ, ಸಾಮಾನ್ಯವಾಗಿ ಇವರು ಸಂಸತ್ತಿಗೆ ಜವಾಬ್ದಾರರು, ಆದರೆ ನಿರ್ದಿಷ್ಟವಾಗಿ ದಟ್ ಈಸ್ ಪರ್ಟಿಕ್ಯುಲರ್ಲಿ ಟು ಲೋಕಸಭಾ, ನಿರ್ದಿಷ್ಟವಾಗಿ ಲೋಕಸಭೆಗೆ ಇವರು ಹೊಣೆಗಾರರು. ಸೊ ನಿಮಗೆ ಕೆಲವೊಂದು ಸರಿ ಕ್ವಶನ್ಸ್ ಕೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ ದ ಮೇನ್ ಪ್ರಿನ್ಸಿಪಲ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್, ಅಂದರೆ ಸಂಸತ್ತಿನ ವ್ಯವಸ್ಥೆ ಇದೆಯಲ್ಲ, ಇದರ ಮೂಲ ತತ್ವ ಏನು ಅಂತೇಳಿ ಕೊಡ್ತಾರೆ. ಸೊ ಮೊದಲನೇದು ಏನು ಕೊಡ್ತಾರೆ, ಎಕ್ಸಿಕ್ಯೂಟಿವ್ಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್. ಯಾರಿಗೆ ರೆಸ್ಪಾನ್ಸಿಬಲ್ಲು, ಒಂದನೇದು ಪಾರ್ಲಿಮೆಂಟ್ ಅನ್ಕೋರಿ, ಇನ್ ಜನರಲ್ ಪಾರ್ಲಿಮೆಂಟ್. ಎರಡನೇದು ಏನು ಮಾಡ್ತಾರೆ ಇಲ್ಲಿ, ಸೇಮ್ ಅದೇ ಎಕ್ಸಿಕ್ಯೂಟಿವ್ಸ್, ದೇ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ ಅಂತ ಕೊಡ್ತಾರೆ. ಸೊ ಈ ರೀತಿ ಆಪ್ಷನ್ ಇದ್ದಾಗ ಏನು ಮಾಡ್ತೀರಿ, ಪಾರ್ಲಿಮೆಂಟ್ ಅಥವಾ ಲೋಕಸಭಾ ಯಾವ್ದು ಸೆಲೆಕ್ಟ್ ಮಾಡ್ತೀರಿ ನೀವು? ಓಕೆ, ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಲೋಕಸಭಾ. ಯಾಕಪ್ಪ ಅಂತ ಹೇಳಿದ್ರೆ ಜನರಲಿ ಪಾರ್ಲಿಮೆಂಟ್ ಒಟ್ಟಾರೆ ಅಂದ್ರೆ ಲೋಕಸಭಾ ಇರ್ತದೆ, ರಾಜ್ಯಸಭೆ ಇರ್ತದೆ. ಓಕೆ, ಆ್ಯಂಡ್ ಪ್ರೆಸಿಡೆಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಪಾರ್ಲಿಮೆಂಟ್. ಓಕೆ, ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ,
ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಯಾಗಿರ್ತಾರೆ, ಲೆಜಿಸ್ಲೇಚರ್ ಅಂದರೆ ಎಂಟೈರ್ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಬಟ್ ನಿರ್ದಿಷ್ಟವಾಗಿ ಅವರು ಯಾರಿಗೆ? ಲೋಕಸಭೆಗೆ ಮಾತ್ರ ಹೊಣೆಗಾರರು. ಯಾಕಂದರೆ ಲೋಕಸಭೆಗೆ ಮಾತ್ರ ಇವರನ್ನು ತೆಗೆದುಹಾಕ್ತಕ್ಕಂತಹ ಒಂದು ಅಧಿಕಾರ ಇದೆ. ಅದಕ್ಕೋಸ್ಕರ ನಿರ್ದಿಷ್ಟವಾಗಿ ಇವರು ಲೋಕಸಭೆಗೆ ಹೊಣೆಗಾರ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿದೆ ಅಲ್ಲ, ಸೊ ದೇ ವಿಲ್ ಹ್ಯಾವ್ ದ ಕಲೆಕ್ಟಿವ್ ಸಾಲಿಡಾರಿಟಿ. ಓಕೆ, ಸೊ ಕಲೆಕ್ಟಿವ್ಲಿ ಇವರು ಏನಿರ್ತಾರೆ, ಸಾಮೂಹಿಕವಾಗಿ ಇವರಲ್ಲಿ ಒಗ್ಗಟ್ಟು ಇರಬೇಕು. ಅದು ಯಾವ ಥರ ಇರಬೇಕು, ಯಾವ ಥರ ಈ ಸಾಲಿಡಾರಿಟಿ ಇರಬೇಕು ಅಂತ ಹೇಳಿದರೆ, ಸೊ ಮೊದಲನೇದಾಗಿ ಕ್ಯಾಬಿನೆಟ್ ಏನೇ ನಿರ್ಧಾರವನ್ನು ತಗೊಳ್ಳಿ, ಕ್ಯಾಬಿನೆಟ್ ಡಿಸಿಷನ್, ಓಕೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಾಗ ಅಲ್ಲಿ ಪ್ರತಿಯೊಬ್ಬ ಮಂತ್ರಿನೂ ಇದಕ್ಕೆ ಬದ್ಧರಾಗಬೇಕು. ಓಕೆ, ಇದನ್ನು ಒಪ್ಕೊಳ್ಳೇಬೇಕು. ಒಂದು ವೇಳೆ ಇವರಿಗೆ ಒಪ್ಪಿಗೆ ಇಲ್ಲ ಅಂತ, ಆ ಮಿನಿಸ್ಟರ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ಅವರು ರಿಸೈನ್ ಮಾಡಬೇಕು. ಓಕೆ, ಅದನ್ನು ಪಬ್ಲಿಕ್ಕಲ್ಲಿ ಅದನ್ನು ಅಪೋಸ್ ಮಾಡೋಂಗಿಲ್ಲ. ದಿಸ್ ಇಸ್ ದ ಪ್ರೊವಿಷನ್ ವಿಚ್ ಇಸ್ ಗಿವನ್ ಇನ್ ದ ಕಾನ್ಸ್ಟಿಟ್ಯೂಷನ್, ಸೊ ದ್ಯಾಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಒಗ್ಗಟ್ಟಿರಬೇಕು. ಓಕೆ, ಒಂದು ಸರ್ಕಾರ ಸ್ಥಿರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದನ್ನು ಕೊಡಲಾಗಿದೆ. ಕ್ಯಾಬಿನೆಟ್ ಡಿಸಿಷನ್ಸ್ ವಿಲ್ ಬಿ ಬೈಂಡಿಂಗ್ ಆನ್ ಈಚ್ ಆ್ಯಂಡ್ ಎವ್ರಿ ಮಿನಿಸ್ಟರ್, ಇಂಡಿವಿಜುವಲ್ ಮಿನಿಸ್ಟರ್. ಓಕೆ, ಆ್ಯಂಡ್ ಇನ್ನೊಂದು ಕಲೆಕ್ಟಿವ್ ಸಾಲಿಡಾರಿಟಿ ಅರ್ಥ ಅಂತ ಹೇಳಿದರೆ, ಸಪೋಸ್ ಲೋಕಸಭೆಯಲ್ಲಿ ಇಫ್ ದೇರ್ ಈಸ್ ಅ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಮತ, ನೋ ಕಾನ್ಫಿಡೆನ್ಸ್ ಮೋಷನ್ ಆನ್ ಇವನ್ ಎನ್ ಇಂಡಿವಿಜುವಲ್ ಮಿನಿಸ್ಟರ್, ಇವನ್ ಒಬ್ಬ ಇಂಡಿವಿಜುವಲ್ ಮಿನಿಸ್ಟರ್, ಒಬ್ಬ ವೈಯಕ್ತಿಕ ಮಂತ್ರಿ ಇರ್ತಾನಲ್ಲ, ಸೊ ಇವನ್ ಅವನ ಮೇಲೇನೂ ಏನಾದರೂ ನೋ ಕಾನ್ಫಿಡೆನ್ಸ್ ಮೋಷನ್ನೇ ಚಲಾವಣೆ ಆಯಿತು ಅಂತ ಹೇಳಿದರೆ ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿಲ್ ಹ್ಯಾವ್ ಟು ರಿಸೈನ್. ಅವರು ರಿಸೈನ್ ಮಾಡಬೇಕು ಆ್ಯಂಡ್ ಅವರಿಗೆ ಅಧಿಕಾರ ಇರೋದಿಲ್ಲ. ಸೊ ದಿಸ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಕಲೆಕ್ಟಿವ್ ಸಾಲಿಡಾರಿಟಿ ಆಫ್ ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಈಸ್ ದ ಹೆಡ್ ಆಫ್ ದ ಗೌರ್ಮೆಂಟ್. ಓಕೆ, ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಪ್ರೈಮ್ ಮಿನಿಸ್ಟರ್ ಟೇಕ್ಸ್ ಓತ್, ಅವರು ಚುನಾವಣೆಯಾಗಿ ಪ್ರೈಮ್ ಮಿನಿಸ್ಟರ್ ಅಂತ ಅಪಾಯಿಂಟ್ ಮಾಡಿದ ಮೇಲೆ ಏನು ಓತ್ ತೊಗೊತಾರಲ್ಲ, ಪ್ರೆಸಿಡೆಂಟ್ ವಿಲ್ ಗಿವ್ ದ ಓತ್, ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಮಾತ್ರ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಓಕೆ, ಸೊ ದೇ ವಿಲ್ ಬಿಕಮ್ ದ ರಿಯಲ್ ಹೆಡ್ ಅಥವಾ ರಿಯಲ್ ಎಕ್ಸಿಕ್ಯೂಟಿವ್ಸ್ ಆಗ್ತಾರೆ. ಸಪೋಸ್ ವೆನ್ ದ ಪ್ರೈಮ್ ಮಿನಿಸ್ಟರ್ ಹಿ ಹಿಮ್ಸೆಲ್ಫ್ ರಿಸೈನ್ಸ್, ಓಕೆ, ಇವರೇನಾದರೂ ರಾಜೀನಾಮೆ ಕೊಟ್ಟರೆ ಅಥವಾ ಕೆಲವೊಂದು ಸರಿ ಪ್ರೈಮ್ ಮಿನಿಸ್ಟರ್ ಇಫ್ ಹಿ ಡೈಸ್, ಅವರೇನಾದರೂ ಅಧಿಕಾರದಲ್ಲಿ ಇದ್ದಾಗಲೇ ಅವರು ವಿಧಿವಶರಾದರು ಅಂತ ಹೇಳಿದರೆ ಅಂಥ ಸಮಯದಲ್ಲೂ ಸಹಿತ ಆಟೋಮೆಟಿಕಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂಡ ಅವರು ಅಧಿಕಾರವನ್ನು ಕಳ್ಕೊತಾರೆ. ಸೊ ದಟ್ ಈಸ್ ವಾಟ್ ಈಸ್ ದ ಕಲೆಕ್ಟಿವ್ ಸಾಲಿಡಾರಿಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥದ್ದು. ಸೊ ನೌ we will see the importance of prime minister. See, prime minister ಏನಿದಾರಲ್ಲ, ಸೊ ಪ್ರೈಮ್ ಮಿನಿಸ್ಟರ್ he is a link between ಯಾರ್ಯಾರ ಮಧ್ಯೆ ಲಿಂಕ್ ಅಂತ ಹೇಳಿದರೆ, ಸೊ ಫಸ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ದ ಪ್ರೆಸಿಡೆಂಟ್. ಓಕೆ, ಇವ್ರ ಮಧ್ಯೆ ಲಿಂಕ್ ಅನ್ನೋದು ಇಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ಒನ್ ಮೋರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ದ ಪಾರ್ಲಿಮೆಂಟ್, ಸಂಸತ್ತು ಮತ್ತು ಮಂತ್ರಿಮಂಡಲ, ಇದಕ್ಕೂ ಸಹಿತ ಲಿಂಕ್ ಅಂತ ಒಂದು ಕೊಂಡಿ ಅಂತ ಹೇಳಿದರೆ ದಟ್ ಈಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಲಿಂಚ್ ಪಿನ್ ಆಫ್ ಗೌರ್ಮೆಂಟ್. ಈತ ಸರ್ಕಾರದ ಒಂದು ಕೊಂಡಿ ಇದ್ದಂಗೆ. ಸೊ ಇವರು ಪ್ರೆಸಿಡೆಂಟಿಗೂ ಈ ಕೊಂಡಿಯಿಂದ ಕನೆಕ್ಟ್ ಮಾಡ್ತಾರೆ, ಪಾರ್ಲಿಮೆಂಟಿಗೂ ಸಹಿತ ಈ ಕೊಂಡಿಯಿಂದ ಕನೆಕ್ಟ್ ಮಾಡ್ತಾರೆ. ಸೊ ದಟ್ ಈಸ್ ವೈ ಹಿ ಈಸ್ ನೋನ್ ಆ್ಯಸ್ ದ ಲಿಂಚ್ ಪಿನ್ ಆಫ್ ದ ಗೌರ್ನಮೆಂಟ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಹಿ ಈಸ್ ದ ಹೆಡ್ ಆಫ್ ಗೌರ್ಮೆಂಟ್, ಹಿ ಈಸ್ ದ ಲೀಡರ್ ಆಫ್ ಲೋಕಸಭಾ. ಓಕೆ, ಹಿ ಈಸ್ ದ ಲೀಡರ್ ಆಫ್ ದ ರೂಲಿಂಗ್ ಪಾರ್ಟಿ. ಓಕೆ, ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ಈಗ ನಾವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಬಗ್ಗೆ ನೋಡೋಣ. ಸೊ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್, ಸೊ ನೀವೆಲ್ಲ ಆಶಯನ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ನಾವು ಕೂಡ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆಗಬೇಕು, ಸರ್ಕಾರಿ ನೌಕರಿ ಹೋಗಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಕ್ಕಂಥವ್ರು ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಓಕೆ, ಇವರು ಶಾಶ್ವತ ಕಾರ್ಯನಿರ್ವಾಹಕರು ಅಥವಾ ಬ್ಯೂರೋಕ್ರಾಟ್ಸ್ ಅಂತ ಹೇಳ್ತೀವಿ. ಬ್ಯೂರೋಕ್ರಾಟ್ಸ್ ಅಥವಾ ಅಧಿಕಾರಶಾಹಿಗಳು. ಸೊ ಇವರು ಏನು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಥವಾ ಬ್ಯೂರೋಕ್ರಾಟ್ಸ್,
ಇವರ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಸೊ ಮೊದಲನೇದು ಪಾಲಿಸಿ ಮೇಕಿಂಗ್. ಆ್ಯಕ್ಚುಲಿ ಸಂಸತ್ತು ಅಥವಾ ಲೆಜಿಸ್ಲೇಚರ್ ಪಾಲಿಸಿಯನ್ನು ಪಾಸ್ ಮಾಡ್ತಾರೆ, ಅದರ ಹಿಂದೆ ಅದರ ಹಿಂದೆ ಎಫರ್ಟ್ಸ್ ಹಾಕಿ ಅದನ್ನು ರಚನೆ ಮಾಡಬೇಕಲ್ಲ ಆ ಪಾಲಿಸಿನ, ಆ ನೀತಿಯನ್ನು. ಸೊ ಅಲ್ಲಿ ಬ್ಯೂರೋಕ್ರಾಟ್ಸ್, ಈ ಅಧಿಕಾರಶಾಹಿಗಳು ಇವರು ಸಹಾಯ ಮಾಡ್ತಾರೆ. ಓಕೆ, ಇವರು ಸಹಾಯ ಮಾಡ್ತಾರೆ ಮಿನಿಸ್ಟರ್ಸಿಗೆ, ಅವರು ತೊಗೊಂಬಂದು ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಈಸ್ ಪಾಲಿಸಿ ಇಂಪ್ಲಿಮೆಂಟೇಷನ್. ಸೊ ನಾವು ಆವಾಗಲೇ ನೋಡಿದ್ವಿ ಕಾರ್ಯಾಂಗ, ಎಕ್ಸಿಕ್ಯೂಟಿವ್ಸ್, ದಟ್ ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇವರು ಯಾರ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಥ್ರೂ ದ ಬ್ಯೂರೋಕ್ರಾಟ್ಸ್ ಅಥವಾ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಸೊ ಅದಕ್ಕೆ ಈ ಬ್ಯೂರೋಕ್ರಾಟ್ಸ್ ಏನಿದಾರಲ್ಲ, ಸೊ ದೇ ಆರ್ ಲೈಕ್ ಅ ವೆಹಿಕಲ್ ಟು ಇಂಪ್ಲಿಮೆಂಟ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟಿನ ವೆಲ್ಫೇರ್ ಸ್ಕೀಮ್ಸ್ ಏನಿದ್ದಾವೆ, ಜನರ ಕಲ್ಯಾಣಕ್ಕೋಸ್ಕರ ಏನೇನು ಯೋಜನೆಗಳನ್ನು ತೊಗೊಂಬರ್ತಾರಲ್ಲ, ಸೊ ಇವುಗಳನ್ನು ಜನರಿಗೆ ಮುಟ್ಟಿಸುವುದೇ ಈ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ದೇ ವಿಲ್ ಮೇಕ್ ದೀಸ್ ಟು ರೀಚ್ ಪೀಪಲ್. ಓಕೆ, ಸೊ ನಿಮ್ಮ ಊರಲ್ಲಿ ಏನಾದರೂ ಸಮಸ್ಯೆ ಆದರೆ ನೀವು ಯಾರ ಹತ್ರ ಹೋಗ್ತೀರಿ? ನೀವು ಗ್ರಾಮ ಪಂಚಾಯತಿ ಆಫೀಸಿಗೆ ಹೋಗ್ತೀರಿ. ಓಕೆ, ಅಲ್ಲಿಯೂ ಸಹಿತ PDO ಇರ್ತಾನೆ, ಸೆಕ್ರೆಟರಿ ಇರ್ತಾನೆ, ಇವರೆಲ್ಲ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ಸ್ರೇ ಇವರು. ಓಕೆ, ಸೊ ಅದಾದಮೇಲೆ ನೀವು ತಹಶೀಲ್ದಾರ್ ಆಫೀಸಿಗೆ ಹೋದ್ರೆ ಅಲ್ಲಿ ಆಫೀಸರ್ಸ್ಗಳು ಅವರು ಕೂಡ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಥವಾ ಬ್ಯೂರೋಕ್ರಾಟ್ಸ್. DC ಆಫೀಸಿಗೆ ಹೋದ್ರೆ ಅಲ್ಲಿ IAS ಬೇರೆ ಬೇರೆ ಆಫೀಸರ್ಸ್ ಅವರು ಕೂಡ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಸೊ ನೀವು ಯಾರನ್ನ ಇಮಿಡಿಯೇಟ್ಲಿ ರೀಚ್ ಆಗ್ತಿರಲ್ಲ, ಸೊ ದೇ ಆರ್ ದ ಒನ್ಸ್ ಹೂ ಆರ್ ಕಾಲ್ಡ್ ಆಸ್ ದ ಬ್ಯೂರೋಕ್ರಾಟ್ಸ್ ಅಥವಾ ಸಿವಿಲ್ ಸರ್ವೆಂಟ್ಸ್ ಅಥವಾ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಓಕೆ, ಸೊ ಇಷ್ಟನ್ನು ತಿಳ್ಕೊಳ್ಳಿ. ಸೊ ಇದಿಷ್ಟು ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಇರತಕ್ಕಂತಹದ್ದು. ಮುಂದಿನ ಕ್ಲಾಸಲ್ಲಿ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.